ಕೆಲವೊಂದು ದೇವಸ್ಥಾನ ಒಳಗಡೆ ಕೆಲವೊಂದು ವಿಗ್ರಹ ಭಿನ್ನವಾಗಿದೆ. ನೀವೇನು ಅಲ್ಲಿ ನಂದಿ ತಲೆ ಕಟ್ಟಾಗಿದೆ, ಅಲ್ಲಿ ಒಳಗಡೆ ಶಿವನ ತಲೆ ಕಟ್ಟಾಗಿದೆ. ಬಟ್ ಇಲ್ಲಿ ಇತಿಹಾಸದಲ್ಲಿ ದಾಖಲಾತಿ ಇಲ್ಲ. ಯಾರು ಆಕ್ರಮಣ ಮಾಡಿದ್ದಾರೆ ಇಲ್ಲಿ? ಏನು ಮುಸ್ಲಿಮ್ಸ್ ಬಂದ್ರ, ಬೇರೆ ಜನ, ಅಥವಾ ಕೆಲವೊಂದು ಜನ ನಿಧಿ ಹುಡುಕ್ಲಿಕ್ಕೆ ಏನೋ ಬಂಗಾರ ಬೆಳ್ಳಿ ಸಿಗುತ್ತೆ ಅಂತ ತಿಳ್ಕೊಂಡು ಆ ಥರ ಹಾಳು ಮಾಡಿದ್ರು. ಯಾವುದೇ ರೀತಿ ಪ್ರೂಫ್ ಇಲ್ಲ. ಯಾಕಂದರೆ ನಮಗೆ ಈ ರೀತಿ ಶಾಸನ ಇರಬೇಕು. ಇಲ್ಲಿದಲ್ಲ ಶಾಸನ, ಇವರೇ ಬಂದು ಇಲ್ಲಿ ಆಕ್ರಮಣ ಮಾಡಿದರು. ಇವು ಉದಾಹರಣೆ ಹೇಳ್ತೀನೋ ಪ್ರತಿ ಸರಿನೂ, ರಕ್ಕಸಿಗೆ ತಂಗಡಿಗೆ ಕದನ ಅಲ್ವಾ, ತಾಳಿಕೋಟಿ ಕದನ ಅಂತ ಹೇಳ್ತೀವಿ. ಅದು 1565 ಆದಂಥ ಒಂದು ಘಟನೆ. ಅದು ಇದ್ದರೆ ಇವರು ಬಹುಮನಿ ಸುಲ್ತಾನರು. ಯಾಕೆ ನೋಡಿ, ಏನು ಅನಿಸುತ್ತಂದ್ರೆ ನಮಗೆ ಬಿಜಾಪುರದಿಂದ ಹಂಪಿ 242 ಕಿಲೋಮೀಟರ್ ಇದೆ. 242 ಕಿಲೋಮೀಟರ್ ದೂರದಲ್ಲಿ ಹೋಗಿ ಹಂಪಿಯಲ್ಲಿನ ಅಂದರೆ ಕೃಷ್ಣದೇವರಾಯರ ಆಡಳಿತ ಮುಗಿದು ಹೋದ ನಂತರ ಇಡೀ ಹಂಪಿನ ಸರ್ವನಾಶ ಮಾಡ್ತಾರೆ. ಹೈದರಾಬಾದು, ಬೀದರು, ಗುಲ್ಬರ್ಗ ಇವರೆಲ್ಲ ಸೇರಿಕೊಂಡು ಅಂಥ ವ್ಯಕ್ತಿಗಳು ಜಸ್ಟ್ ಇಲ್ಲಿ 120 ಕಿಲೋಮೀಟ್ರು ಬಿಜಾಪುರ ದೂರಿಲ್ಲ, 120 ಕಿಲೋಮೀಟರ್ ಇಲ್ಲಿ ಬಂದು ಕೆಲವೊಂದು ನಿಧಿ ಆಗಿರ್ಬೋದು, ನಿಧಿಗೋಸ್ಕರ ಆಗಿರ್ಬೋದು, ಕೆಲವೊಂದು ಉದ್ದೇಶಪೂರ್ವಕವಾಗಿ ಆಗಿರ್ಬೋದು, ಕೆಲವೊಂದು ವಿಗ್ರಹನ ಆ ಥರನೂ ಹಾಳು ಮಾಡಿರ್ಬೋದು.